ಇವತ್ತು 4 ಗಂಟೆಗೆ ನಡೆಯುವ ಹೈ ವೋಲ್ಟೇಜ್ ಸಚಿವ ಸಂಪುಟ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಜನಗಣತಿಯನ್ನ ಕಂಪ್ಲೀಟ್ ಆಗಿ ನಿರ್ಧಾರ ಮಾಡ್ತೀವಿ. ಒಬ್ಬೊಬ್ಬ ಮಂತ್ರಿಗಳು ಒಬ್ಬೊಬ್ಬ ನಾಯಕರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಯಾವ ವರ್ಗಗಳಿಗೂ ಅನ್ಯಾಯವಾಗದಂತೆ ತೀರ್ಮಾನ ತಗೊಳ್ತೀವಿ, ಇವತ್ತಿನ ವಿಶೇಷ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಕಾಂಗ್ರೆಸ್ ನಾಯಕರು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್, ಮುಖ್ಯವಾಗಿ ಪ್ರತಿಭಟನೆ ಉದ್ದೇಶ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ದೇಶದಲ್ಲಿ ಇನ್ಫ್ಲೇಷನ್ ಯದ್ವಾ ಹೆಚ್ಚಾಗ್ತಕ್ಕಂಥ ಈ ಸಂದರ್ಭದೊಳಗೆ BJP ಅವರು ಸಾರ್ವಜನಿಕರ ನೋವುಗಳನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಚಿವ ಸಂಪುಟ ಸಭೆ ಇದೆ, ವಿಶೇಷ ಸಚಿವ ಸಂಪುಟ ಸಭೆ. ಸರ್, ಸಾಕಷ್ಟು ಆಕ್ಷೇಪಗಳು ಎಲ್ಲ ಸಮುದಾಯಗಳಿಂದ ಸಾಕಷ್ಟು ಆಕ್ಷೇಪ ಬಂದಿದೆ. ಸರ್, ಏನು ಬಹಳ ಕುತೂಹಲ ಮೂಡಿಸಿದೆ. ಎಲ್ಲ ರೀತಿಯಿಂದ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ತೀವಿ. ಪ್ರಬಲ ಸಮುದಾಯದವರೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲ್ಲ ಸರ್, ಲಿಂಗಾಯತ ಒಕ್ಕಲಿಗ ಸಮುದಾಯದವರು. ಅಲ್ಲ, ಯಾರಿಗೂ ಅನ್ಯಾಯ ಆಗದ ರೀತಿಯೊಳಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತದೆ. ಇದು ಕಾನೂನು ಸಚಿವರ ಮಾತುಗಳು. ಕ್ಯಾಮರಾ ಮುನಿರ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಜಾತಿ ಗಣತಿಗೆ ನನ್ನ ವಿರೋಧ ಇಲ್ಲ, ಆದರೆ ಕೆಲ ಸಮಸ್ಯೆ ಇದೆ, ಪರಿಹರಿಸಬೇಕು. ಪಬ್ಲಿಕ್ ಟಿವಿಗೆ ಸಚಿವ MB ಪಾಟೀಲ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಅವರು ಡೇ 1 ಇಂದನೂ ಇದನ್ನೇ ಹೇಳ್ತಾ ಇದ್ದಾರೆ. ಲಿಂಗಾಯತ ಅಂಕಿಅಂಶಗಳ ವಿಚಾರದಲ್ಲೂ ಕೆಲವು ಗೊಂದಲ ಇದೆ. ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದಂತೆ ತೀರ್ಮಾನ ಮಾಡ್ತಾರೆ. ಇವತ್ತಿನ ಸಭೆಯ ತೀರ್ಮಾನ ಎಲ್ಲರಿಗೂ ಒಪ್ಪಿಗೆ ಆಗುತ್ತೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಎಲ್ರಿಗೂ ಅಂದರೆ ಬರೀ ಮಂತ್ರಿಗಳಿಗೆ ಒಪ್ಪಿಗೆ ಆಗ್ಬಿಟ್ರೆ ಆಯ್ತಾ? ಜನ ಒಪ್ಪೋದು ಬೇಡವಾ? ಇವತ್ತು ವಿಶೇಷ ಕ್ಯಾಬಿನೆಟ್ ಇದೆ, ಜಾತಿ ಗಣತಿ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ನಮ್ಮ ಜೊತೆ ಈಗ MB ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇವತ್ತಿನ ಚರ್ಚೆ ಅಜೆಂಡಾ ಬರೀ ಇದು ಮಾತ್ರ ಇರುತ್ತೆ? ನಿಶ್ಚಿತವಾಗಿಯೂ ಕೂಡ ಇವತ್ತು ಏನು ಇದು ವರದಿ ಇದೆ, ಇದು ನೀವು ಜಾತಿ ಗಣತಿ ಅಂತೀರಿ, ಜಾತಿ ಗಣತಿ ಅಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ, ಇದ್ರ ಬಗ್ಗೆ ಹೋದ ಕ್ಯಾಬಿನೆಟ್ನಲ್ಲಿ ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಟ್ಟು ಅದನ್ನ ನೋಡಿಕೊಂಡು ಎಲ್ಲರೂ ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಚರ್ಚೆಯಲ್ಲಿ ಎಲ್ಲ ಸಾಧಕ ಬಾಧಕಗಳು, ಯಾವ್ಯಾವ ಸಮುದಾಯಗಳ ಏನೇನು ಆಕ್ಷೇಪಣೆಗಳಿದ್ದಾವೆ, ಆತಂಕಗಳಿದ್ದಾವೆ, ಎಲ್ಲವನ್ನು ಒಗ್ಗೂಡಿಸಿ ಎಲ್ಲ ಸಮುದಾಯಗಳಿಗೆ ನಾನು ಹೇಳ್ತೀನಿ, ಎಲ್ಲ ಸಮುದಾಯದ SC ST ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಲಿಂಗಾಯತರು ಇರ್ಬೋದು, ಒಕ್ಕಲಿಗರಿರ್ಬೋದು, ಇನ್ನಿತರ ಎಲ್ಲ ಸಮುದಾಯಗಳು ಇರಬೇಕು. ಎಲ್ಲರಿಗೂ ಒಳಿತಾಗುವ ರೀತಿಯಲ್ಲಿ ನಿರ್ಣಯ ತೆಗೆದುಕೊಳ್ಳಿ. ಈಗೇನು ಮಾಧ್ಯಮದಲ್ಲಿ ಹೇಳಿಕೆಗಳು ಎಲ್ಲನೂ ಕೂಡ ಏನು ಬಂದಿದ್ದಾವೆ, ಇದಕ್ಕೆ ಯಾವುದೂ ಕೂಡ ಇದು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. 99